ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಂತ ಎಸ್ಡಿಎ ಎಫ್ಡಿಎಗೆ ಅತ್ಯಂತ ಉಪಯುಕ್ತವಾಗುವ ಭಾರತ ಸಂವಿಧಾನದ ಟಾಪ್ 100 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ಎಲ್ಲ ಪ್ರಶ್ನೆಗಳು ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂತಹ ಪ್ರಶ್ನೆಗಳಾಗಿರುವುದರಿಂದ ನಿಮ್ಮ ಅಧ್ಯಯನಕ್ಕೆ ಇದು ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಆರಂಭ ಮಾಡೋಣ. ಹಾಗೆ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮೊದಲ ಪ್ರಶ್ನೆ, ಪೌರತ್ವ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1955ರಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬಂದಿತು. ಈ ಕೆಳಗಿನ ಯಾವ ರಾಷ್ಟ್ರವು ದ್ವಿಪೌರತ್ವ ಪದ್ಧತಿಯನ್ನ ಹೊಂದಿದೆ? ಅಂದ್ರೆ ಡ್ಯುಯಲ್ ಸಿಟಿಜನ್ಶಿಪ್ ಅಂತ ಕರಿತೀವಿ. ಇದಕ್ಕೆ ಸರಿ ಉತ್ತರ ಅಮೆರಿಕ ದೇಶ. ಅಮೆರಿಕ ದೇಶದಲ್ಲಿ ದ್ವಿಪೌರತ್ವ ಪದ್ಧತಿಯನ್ನ ಕಾಣ್ತೀವಿ. ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ರಾಜ್ಯ ಹಂತದಲ್ಲಿ ಒಂದು ಪೌರತ್ವ ವ್ಯವಸ್ಥೆ ಇದ್ರೆ ಇಡೀ ದೇಶಕ್ಕೆ ಒಂದು ಪೌರತ್ವ ವ್ಯವಸ್ಥೆಯನ್ನ ಹೊಂದಿದೆ. ಮೂಲಭೂತ ಹಕ್ಕುಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿವೆ? ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಇವು ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನ ಕಾಣುತ್ತೇವೆ. ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಇರುವಂತಹ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು? ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ. ಇವುಗಳ ಒಟ್ಟು ಸಂಖ್ಯೆ 11. ಸಂವಿಧಾನ ನಮಗೆ ಒದಗಿಸಿರುವಂತಹ ಸೌಲಭ್ಯಗಳನ್ನ ಅಥವಾ ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳು ಅಂತ ಕರೆದಾಗ ಭಾರತದ ಪ್ರಜೆಯಾಗಿ ನಾವು ನಿರ್ವಹಿಸಬೇಕಾದಂತಹ ಕರ್ತವ್ಯಗಳನ್ನ ಮೂಲಭೂತ ಕರ್ತವ್ಯಗಳು ಅಂತ ಕರಿತೀವಿ. ಅವುಗಳ ಒಟ್ಟು ಸಂಖ್ಯೆ ಪ್ರಸ್ತುತ 11. ಭಾರತದಲ್ಲಿನ ರಾಷ್ಟ್ರಪತಿ ಭವನದ ವಾಸ್ತುಶಿಲ್ಪಿ ಯಾರು? ರಾಷ್ಟ್ರಪತಿ ಭವನದ ನಿರ್ಮಾತೃ ಅಥವಾ ವಾಸ್ತುಶಿಲ್ಪಿ ಯಾರು? ಇದಕ್ಕೆ ಸರಿ ಉತ್ತರ ಎಡ್ವಿನ್ ಲುಟೆನ್ಸ್ ರವರು. ಒಂದು ವೇಳೆ ರಾಷ್ಟ್ರಪತಿಯವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಲು ಬಯಸಿದರೆ ಯಾರಿಗೆ ಸಲ್ಲಿಸಬೇಕು? ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆಯನ್ನ ಯಾರಿಗೆ ಸಲ್ಲಿಸ್ತಾರೆ? ಉಪರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸ್ತಾರೆ. ಈ ಕೆಳಗಿನ ಯಾರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುವುದಿಲ್ಲ? ನೀಡಿರುವಂತಹ ಆಯ್ಕೆಗಳಲ್ಲಿ ಲೋಕಸಭಾ ಸ್ಪೀಕರ್ ಅವರನ್ನ ಆಯ್ಕೆ ಮಾಡೋದಿಲ್ಲ. ಇನ್ನು ನೀಡಿರುವಂತಹ 3 ಆಯ್ಕೆಗಳೇನಿದ್ದಾವೆ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ವಾಯುದಳದ ಮುಖ್ಯಸ್ಥ, ಭೂಸೇನಾ ಮುಖ್ಯಸ್ಥರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಆದರೆ ಲೋಕಸಭಾ ಸ್ಪೀಕರ್ ಅನ್ನ ಲೋಕಸಭಾ ಸದಸ್ಯರೇ ಆಯ್ಕೆ ಮಾಡ್ತಾರೆ. ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿರುವಂತಹ ಸಂವಿಧಾನದ ವಿಧಿ ಯಾವುದು? ಯಾವ ವಿಧಿಯ ಅಡಿಯಲ್ಲಿ ಅಸ್ಪೃಶ್ಯತೆ ಆಚರಣೆ ಅಪರಾಧ ಎಂದು ಘೋಷಿಸಲ್ಪಟ್ಟಿದೆ? ಇದಕ್ಕೆ ಸರಿ ಉತ್ತರ ಸಂವಿಧಾನದ 17ನೆಯ ವಿಧಿ. ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಡಕಗೊಳಿಸಿರುವ ಬಹುಮುಖ್ಯ ಉದ್ದೇಶ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಸೇರಿಸಿರುವುದರ ಬಹುಮುಖ್ಯ ಉದ್ದೇಶ ಏನು? ಇದಕ್ಕೆ ಸರಿ ಉತ್ತರ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ರೂಪಿಸುವ ಸಲುವಾಗಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಡಕಗೊಳಿಸಲಾಗಿದೆ. ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಲಾದಂತಹ ವರ್ಷ ಯಾವುದು? ಮೊದಲಿಗೆ ಆಸ್ತಿ ಹಕ್ಕು ಮೂಲಭೂತ ಹಕ್ಕುಗಳಲ್ಲಿತ್ತು, ಅದನ್ನ ತೆಗೆದುಹಾಕಲಾದಂತಹ ವರ್ಷ 1979. 44ನೆಯ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕಿನಲ್ಲಿದ್ದಂತಹ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಈಗ ಆಸ್ತಿಯ ಹಕ್ಕು ಕೇವಲ ಕಾನೂನುಬದ್ಧ ಹಕ್ಕು ಆಗಿದೆ. ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಉಂಟಾದಾಗ ರಾಷ್ಟ್ರಪತಿಯವರು ದೇಶದಲ್ಲಿ ಹೇರಬಹುದಾದ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರಿತೀವಿ. ಇದನ್ನ ತಿಳಿಸುವಂತಹ ವಿಧಿ 352ನೇ ವಿಧಿ ಅನ್ವಯ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಉಂಟಾದಾಗ ರಾಷ್ಟ್ರಪತಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರುವರು. ರಾಜ್ಯಪಾಲರನ್ನು ನೇಮಕ ಮಾಡುವ ಅಧಿಕಾರ ಈ ಕೆಳಗಿನ ಯಾರಿಗಿದೆ? ರಾಷ್ಟ್ರಪತಿಯವರು. ಎಲ್ಲ ರಾಜ್ಯಗಳಿಗೂ ರಾಜ್ಯಪಾಲರನ್ನ ನೇಮಕ ಮಾಡುವಂತಹ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ರಾಷ್ಟ್ರಪತಿಯವರು ಇಚ್ಛೆ ಪಡುವಷ್ಟು ದಿನಗಳ ಕಾಲ ರಾಜ್ಯಪಾಲರು ಆಯಾ ರಾಜ್ಯದ ರಾಜ್ಯಪಾಲರಾಗಿ ಕೆಲಸವನ್ನ ನಿರ್ವಹಿಸ್ತಾರೆ. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಂಡ ವರ್ಷ ಯಾವುದು? ಆರಂಭದಲ್ಲಿ ಇರಲಿಲ್ಲ, ಅವನ್ನ ಅಳವಡಿಸಿಕೊಳ್ತಾರೆ 1976ರಲ್ಲಿ. ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡುವ ಮೂಲಕ 1976ರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಯಿತು. ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ನೇಮಕ ಮಾಡುವ ಅಧಿಕಾರ ಈ ಕೆಳಗಿನ ಯಾರಿಗಿದೆ?
ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನ? ಇದಕ್ಕೆ ಸರಿ ಉತ್ತರ, ರಾಜ್ಯಪಾಲರು ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನ ನೇಮಕ ಮಾಡ್ತಾರೆ. ಮೂಲಭೂತ ಕರ್ತವ್ಯಗಳನ್ನು ನಿರೂಪಿಸಿರುವ ಸಂವಿಧಾನದ ವಿಧಿ ಯಾವುದು? ಅಂದ್ರೆ ಯಾವ ವಿಧಿಯ ಅನ್ವಯ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ? ಇದಕ್ಕೆ ಸರಿ ಉತ್ತರ, 51 ಉಪವಿಧಿ ಎ ಅನ್ವಯ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಕೆ ಮಾಡಲಾಗಿದೆ. 4ನೇ ಭಾಗದಲ್ಲಿ ಇವನ್ನು ನಾವು ಕಾಣುತ್ತೇವೆ. ಭಾರತದಲ್ಲಿ ಪ್ರಥಮ ಜನಗಣತಿ ನಡೆದಂತ ವರ್ಷ ಯಾವುದು? ಇದಕ್ಕೆ ಸರಿ ಉತ್ತರ, ಪಾಪ್ಯುಲೇಷನ್ ಸೆನ್ಸಸ್ ಅಂತ ಕರಿತೀವಿ. ಸರಿಯಾದಂತಹ ಉತ್ತರ 1871ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಜನಗಣತಿ ಕಾರ್ಯ ಆರಂಭವಾಯಿತು. ಡೆಮೋಕ್ರೇಸಿಯಾ ಎಂಬುದರಲ್ಲಿ ಡೆಮೋಸ್ ಎಂಬ ಪದ ಏನರ್ಥವನ್ನು ಕೊಡುತ್ತೆ? ಇದಕ್ಕೆ ಸರಿ ಉತ್ತರ, ಪ್ರಜೆಗಳು ಅಂತೇಳಿ. ಡೆಮೋಕ್ರೇಷಿಯಾ ಅಥವಾ ಡೆಮೋಕ್ರಸಿ ಎನ್ನುವಂಥದ್ದು ಡೆಮೋಸ್ ಮತ್ತು ಕ್ರೇಷಿಯೋ ಎಂಬ ಗ್ರೀಕ್ ಪದಗಳಿಂದ ಉತ್ಪತ್ತಿಯಾಗಿದ್ದು, ಇದರಲ್ಲಿ ಡೆಮೋಸ್ ಎಂಬುದು ಪ್ರಜೆಗಳು, ಕ್ರೇಷಿಯೋ ಎಂಬುದು ಅಧಿಕಾರ ಎಂಬುದನ್ನು ಸೂಚಿಸುತ್ತದೆ. ಚುನಾವಣಾ ಸಂಬಂಧಿತ ವ್ಯಾಜ್ಯಗಳನ್ನು ಬಗೆಹರಿಸುವವರು ಯಾರು? ಸುಪ್ರೀಂ ಕೋರ್ಟ್ ಚುನಾವಣಾ ಸಂಬಂಧಿತ ವ್ಯಾಜ್ಯಗಳನ್ನು ಬಗೆಹರಿಸುವಂತಹ ನ್ಯಾಯಾಲಯವಾಗಿದೆ. ಕೇಂದ್ರ ಚುನಾವಣಾ ಆಯುಕ್ತರನ್ನು ಈ ಕೆಳಗಿನ ಯಾರು ನೇಮಿಸುವರು? ಕೇಂದ್ರ ಚುನಾವಣಾ ಆಯುಕ್ತರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರಿದ್ದು 2 ಆಯುಕ್ತರನ್ನ ಕೇಂದ್ರ ಚುನಾವಣಾ ಆಯೋಗ ಒಳಗೊಂಡಿರುತ್ತದೆ. 1959ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತಂದ 2 ರಾಜ್ಯಗಳು ಯಾವುವು? ಇದಕ್ಕೆ ಸರಿ ಉತ್ತರ, ಪ್ರಥಮ ಬಾರಿಗೆ ರಾಜಸ್ಥಾನ, ಅದಾದ ನಂತರ ಆಂಧ್ರ ಪ್ರದೇಶದಲ್ಲೂ ಕೂಡ ಪಂಚಾಯತ್ ರಾಜ್ ವ್ಯವಸ್ಥೆ 1959ರಲ್ಲಿ ಜಾರಿಗೆ ಬರುತ್ತೆ. ಈ ಕೆಳಗಿನ ಯಾವ ದೇಶದಲ್ಲಿ ಬಹುಪಕ್ಷ ಚುನಾವಣಾ ಪದ್ಧತಿ ರೂಢಿಯಲ್ಲಿದೆ? ಅಂದ್ರೆ ಅನೇಕ ಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ಸರ್ಕಾರಗಳನ್ನು ರಚನೆ ಮಾಡ್ತಾರೆ. ಇಂತಹ ಒಂದು ಬಹುಪಕ್ಷ ಚುನಾವಣಾ ಪದ್ಧತಿಯನ್ನು ಒಳಗೊಂಡಿರುವಂತಹ ದೇಶ ಭಾರತ ದೇಶವಾಗಿದೆ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಮಾಜವಾದ ಎಂಬ ಪದವನ್ನು ಸೇರ್ಪಡೆಗೊಳಿಸಲಾದಂತಹ ತಿದ್ದುಪಡಿ ಯಾವುದು? ಇದಕ್ಕೆ ಸರಿ ಉತ್ತರ, 42ನೇ ತಿದ್ದುಪಡಿಯನ್ನ ಮಾಡುವ ಮೂಲಕ ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಎಂಬ ಪದವನ್ನು ಸೇರ್ಪಡೆ ಮಾಡಲಾಯಿತು. ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ಯ ಕಲ್ಪನೆಯನ್ನು ಯಾವ ಪುಸ್ತಕದಲ್ಲಿ ವಿವರಿಸಿದ್ದಾರೆ? ನನ್ನ ಕನಸಿನ ಭಾರತ ಎಂಬ ಪುಸ್ತಕದಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ಯದ ವಿವರಣೆಯನ್ನು ನೀಡಿದ್ದಾರೆ. ಸಾಲಿಸಿಟರ್ ಜನರಲ್ ರವರ ಅಧಿಕಾರಾವಧಿ ಎಷ್ಟು ವರ್ಷಗಳು? ಇದಕ್ಕೆ ಸರಿ ಉತ್ತರ, 3 ವರ್ಷಗಳು. ಸಾಲಿಸಿಟರ್ ಜನರಲ್ ರವರು ಆಯ್ಕೆಯಾದ ನಂತರ ತಮ್ಮ ಹುದ್ದೆಯಲ್ಲಿ ಮುಂದುವರಿತಾರೆ. ಮೊದಲ ಪ್ರಶ್ನೆ, ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ವಿವರಣೆಯನ್ನು ನೀಡುವ ಸಂವಿಧಾನದ ವಿಧಿ ಯಾವುದು? 52ನೇದು, 53ನೇ ವಿಧಿ, 54, 50ನೇ ವಿಧಿ. ಇನ್ನು ರಾಷ್ಟ್ರಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅನ್ನುವಂತಹ ಆ ಹುದ್ದೆಯ ಬಗ್ಗೆ ವಿವರಣೆಯನ್ನು ನೀಡುವಂತಹ ಸಂವಿಧಾನದ ವಿಧಿ 52ನೆಯ ವಿಧಿಯಾಗಿದೆ. ಇನ್ನು 54ನೆಯ ವಿಧಿ ಏನಿದೆ, ಇದು ರಾಷ್ಟ್ರಪತಿ ಚುನಾವಣೆಯ ಬಗ್ಗೆ ನಮಗೆ ವಿವರಣೆಯನ್ನು ನೀಡುತ್ತದೆ. 2 ವರ್ಷಗಳಿಗೊಮ್ಮೆ ನಿವೃತ್ತರಾಗುವ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟು? ರಾಜ್ಯಸಭೆ ಶಾಶ್ವತ ಸದನವಾಗಿದ್ದರೂ ಸಮೇತ ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತರಾಗುವಂತಹ ಪ್ರಕ್ರಿಯೆ ಇದೆ. ಹಾಗಾದರೆ ನಿವೃತ್ತರಾಗಿರುವಂತಹ ಸಂಖ್ಯೆ 1/3 ಭಾಗದಷ್ಟು. ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ತಂದಂತಹ ವರ್ಷ ಯಾವುದು? ಮೂಲ ಸಂವಿಧಾನ ಇದ್ದಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ತಿದ್ದುಪಡಿಯನ್ನು ತಂದಂತಹ ವರ್ಷ 1951ರಲ್ಲಿ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನ ಮಾಡಲಾಯಿತು. ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಸಂಸತ್ತಿನ ಮೇಲ್ಮನೆಯಾದಂತಹ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 250. ಸಂಸತ್ ಅಧಿವೇಶನ ಮುಂದುವರಿಸಲು ಇರಬೇಕಾದ ಕನಿಷ್ಠ ಹಾಜರಾತಿ ಎಷ್ಟು? ಸಂಸತ್ ಅಧಿವೇಶನಗಳು ನಡೆಯುವಂತಹ ಸಂದರ್ಭದಲ್ಲಿ ಇರಬೇಕಾದಂತಹ ಸದಸ್ಯರ ಕನಿಷ್ಠ ಹಾಜರಾತಿ 10%. ಈ ಕೆಳಗಿನ ಯಾವ ಸಂವಿಧಾನದ ವಿಧಗಳಾಗಿವೆ? ಇಡೀ ಜಗತ್ತಿನಲ್ಲಿ ಸಂವಿಧಾನಗಳನ್ನು ಕಾಣ್ತೀವಲ್ವಾ? ಹಾಗಾದ್ರೆ ಸಂವಿಧಾನ ಎಷ್ಟು ರೀತಿಯ ಸಂವಿಧಾನಗಳನ್ನು ಹೊಂದಿದ್ದಾವೆ? ನಮ್ಯ, ಲಿಖಿತ, ಅನಮ್ಯ, ಅಲಿಖಿತ. ಇದಕ್ಕೆ ಸರಿ ಉತ್ತರ ಮೇಲಿನ ಎಲ್ಲವೂ. ಚುನಾವಣೆ ಇಲ್ಲದೆ ಆಯ್ಕೆಯಾದ ರಾಷ್ಟ್ರಪತಿ ಯಾರು? ನೀಡಿರುವಂತಹ 4 ಜನ ರಾಷ್ಟ್ರಪತಿಗಳಲ್ಲಿ ಚುನಾವಣೆ ಇಲ್ಲದೆ ಆಯ್ಕೆಯಾದಂತಹ ರಾಷ್ಟ್ರಪತಿ ನೀಲಂ ಸಂಜೀವ ರೆಡ್ಡಿ ಅವರು.
ದೆಹಲಿಗೆ ರಾಜ್ಯದ ಸ್ಥಾನಮಾನವನ್ನು ನೀಡಲಾದಂಥ ವರ್ಷ ಯಾವುದು? ಕೇಂದ್ರಾಡಳಿತ ಪ್ರದೇಶವಾದರೂ ಸಮೇತ ರಾಜ್ಯದ ಸ್ಥಾನಮಾನವನ್ನು ದೆಹಲಿಗೆ ನೀಡಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ 1993. ಪ್ರಸ್ತುತ ದೆಹಲಿಯ ಮುಖ್ಯಮಂತ್ರಿಗಳು ಅರವಿಂದ್ ಕೇಜ್ರಿವಾಲ್ ರವರು. ಜನತೆಯನ್ನು ಮತೀಯ ಆಧಾರದ ಮೇಲೆ ವಿಭಜಿಸಿ ದೇಶವನ್ನು ದುರ್ಬಲಗೊಳಿಸುವುದು ಈ ಒಂದು ನೀತಿ ಏನನ್ನ ಸೂಚಿಸುತ್ತದೆ? ಪ್ರಾದೇಶಿಕತೆ, ಕೋಮುವಾದ, ಅವಕಾಶವಾದ, ಜಾತಿವಾದ. ಇದಕ್ಕೆ ಸರಿ ಉತ್ತರ ಕೋಮುವಾದ. ಜನತೆಯನ್ನು ಮತೀಯ ಆಧಾರದ ಮೇಲೆ ವಿಭಜಿಸಿ ದೇಶವನ್ನು ದುರ್ಬಲಗೊಳಿಸುವಂತಹ ಪ್ರಕ್ರಿಯೆಯನ್ನ ಕೋಮುವಾದ ಎಂದು ಕರೆಯುತ್ತಾರೆ. ಲೋಕಸಭಾ ಸದಸ್ಯ ಕೆಳಗಿನ ಯಾರಿಗೆ ರಾಜೀನಾಮಾ ಪತ್ರವನ್ನು ಸಲ್ಲಿಸಬೇಕು? ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ಲೋಕಸಭಾ ಸದಸ್ಯರು ತಮ್ಮ ರಾಜೀನಾಮೆಯನ್ನ ಸಲ್ಲಿಸಬೇಕಾಗಿರುವಂಥದ್ದು ಸ್ಪೀಕರ್ ಅವರಿಗೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಧಾನ ಕಚೇರಿ ಎಲ್ಲಿದೆ? ವಾಷಿಂಗ್ಟನ್ ಡಿಸಿ. ಅಮೆರಿಕದ ರಾಜಧಾನಿಯಾದಂಥ ವಾಷಿಂಗ್ಟನ್ ಡಿಸಿನಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಧಾನ ಕಚೇರಿಯನ್ನ ಕಾಣಬಹುದು. ಭಾರತದ ಸಂವಿಧಾನದ 8ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? 8ನೇ ಅನುಸೂಚಿ ಸಂಬಂಧಿಸಿರುವಂತಹ ವಿಷಯ ಭಾಷೆಗಳ ಪಟ್ಟಿ. ಸಂವಿಧಾನಕ್ಕೆ ಸಂಬಂಧಪಟ್ಟ ಅಧಿಕೃತ ಭಾಷೆಗಳ ಬಗ್ಗೆ ಮಾಹಿತಿಯನ್ನು 8ನೇ ಅನುಸೂಚಿ ಒಳಗೊಂಡಿದೆ. ಹೊಂದಿಸಿ ಬರೆಯಿರಿ. ಭಾರತ ಸಂವಿಧಾನಕ್ಕೆ ಎರವಲು ಪಡೆಯಲಾದ ದೇಶಗಳು ಮತ್ತು ವಿಷಯಗಳನ್ನು ನೀಡಲಾಗಿದೆ. ಜಪಾನ್, ಐರ್ಲೆಂಡ್, ಆಸ್ಟ್ರೇಲಿಯಾ, USA. ಕಾನೂನಿನ ಪ್ರಕ್ರಿಯೆ, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಸಮವರ್ತಿ ಪಟ್ಟಿ. ಇದಕ್ಕೆ ಸರಿ ಉತ್ತರವನ್ನು ನೋಡೋಣ. ಜಪಾನ್ ಎ ಅಂದರೆ ಜಪಾನ್ ಕಾನೂನಿನ ಪ್ರಕ್ರಿಯೆ ಏನಿದೆ ಅದನ್ನು ನಾವು ಜಪಾನ್ ದೇಶ ಸಂವಿಧಾನದಿಂದ ಎರವಲಾಗಿ ಪಡ್ಕೊಂಡಿದ್ದೀವಿ. 2C ಐರ್ಲೆಂಡ್ ರಾಜ್ಯ ನಿರ್ದೇಶಕ ತತ್ವಗಳು, ಆಸ್ಟ್ರೇಲಿಯಾ ಡಿ ಸಮವರ್ತಿ ಪಟ್ಟಿ, ಹಾಗೆಯೇ ಅಮೆರಿಕ ಸಂವಿಧಾನ ಮೂಲಭೂತ ಹಕ್ಕುಗಳು. ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಂತ ವರ್ಷ ಯಾವುದು? 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿತು. ಪಂಚಾಯತ್ ರಾಜ್ ವ್ಯವಸ್ಥೆಯು ಆಧರಿಸಿರುವಂತಹ ತತ್ವ ಯಾವುದು? ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ. 3 ರೀತಿಯ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕಾಣ್ತೀವಿ: ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ. ಇದರ ಬಹುಮುಖ್ಯ ಉದ್ದೇಶ ಅಥವಾ ಒಳಗೊಂಡಿರುವ ತತ್ವ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ. ಕಾನೂನು ಬಾಹಿರ ಬಂಧನದ ವಿರುದ್ಧ ಹೊರಡಿಸುವಂತಹ ರಿಟ್ ಯಾವುದು? ABS ಕಾರ್ಪಸ್ ಅಂತ ಕರಿತೀವಿ. ಇವುಗಳಲ್ಲಿ ಯಾವ ರಾಷ್ಟ್ರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರವಲ್ಲ? ನೀಡಿರುವಂತಹ 4 ದೇಶಗಳಲ್ಲಿ ಯಾವ ದೇಶ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರ ಅಲ್ಲ? ಮೇಲಿನ ಎಲ್ಲವೂ ಸಮೇತ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಬ್ರಿಟನ್, ಫ್ರಾನ್ಸ್, ರಷ್ಯಾ, ಅಮೆರಿಕ, ಇನ್ನೊಂದು ಬಿಟ್ಟಿದ್ದಾರೆ ಚೀನಾ. ಒಟ್ಟು 5 ರಾಷ್ಟ್ರಗಳು ಪ್ರಸ್ತುತ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಸಾರ್ಕ್ ಸಂಘಟನೆ ಉದ್ಘಾಟನೆಯಾದಂತಹ ವರ್ಷ ಯಾವುದು? ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಕರಿತೀವಿ. ಸಾರ್ಕ್ ಈ ಒಂದು ಸಂಘಟನೆ ಉದ್ಘಾಟನೆಯಾದಂತಹ ವರ್ಷ 1985. ಇದರ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿದೆ. ಲೋಕಸಭೆಯು ತನ್ನ ಒಪ್ಪಿಗೆಗಾಗಿ ರಾಜ್ಯಸಭೆಗೆ ಕಳುಹಿಸಿದ ಹಣಕಾಸು ಮಸೂದೆ ನೀಡುವಂತ ಗಡುವು ಎಷ್ಟು? ಹಣಕಾಸು ಮಸೂದೆಯನ್ನು ರಾಜ್ಯಸಭೆಗೆ ಕಳಿಸಿದ ಮೇಲೆ ಎಷ್ಟು ದಿನಗಳ ಒಳಗಾಗಿ ರಾಜ್ಯಸಭೆಯು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕು? 14 ದಿನಗಳ ಒಳಗಾಗಿ ಹಣಕಾಸು ಮಸೂದೆ ಒಪ್ಪಿಗೆಯನ್ನು ಸೂಚಿಸಬೇಕು ರಾಜ್ಯಸಭೆ. ಇಲ್ಲ ಅಂತೇಳಿದ್ರೆ ಹಣಕಾಸು ಮಸೂದೆ ಪಾಸ್ ಆಗಿದೆ ಅಂತೇಳಿ ಲೋಕಸಭೆಯೇ ಘೋಷಣೆಯನ್ನ ಮಾಡುತ್ತೆ. ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿರುವಾಗ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರ ಈ ಕೆಳಗಿನ ಯಾರಿಗಿದೆ? ಕೇಂದ್ರ ಹಂತದಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂತಹ ಅಧಿಕಾರ ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ಭಾರತದ ಸಂವಿಧಾನದಲ್ಲಿ ಅತಿ ದೀರ್ಘವಾದ ಅನುಚ್ಛೇದ ಯಾವುದು? ಇರುವಂತಹ ಅನುಚ್ಛೇದಗಳಲ್ಲಿ ಅತಿ ದೀರ್ಘವಾದಂತಹ ಅನುಚ್ಛೇದ 243ನೇ ಅನುಚ್ಛೇದ. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಷ್ಟು? ವಿಧಾನಸಭಾ ಸದಸ್ಯರ 1/3 ಭಾಗದಷ್ಟು ವಿಧಾನ ಪರಿಷತ್ ಸದಸ್ಯರು ಒಳಗೊಂಡಿರಬೇಕು ಅಂತ ನಿಯಮ ಇದೆ. ಅದರಂತೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಒಟ್ಟು ಸಂಖ್ಯೆ 75 ಜನ ಒಳಗೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಶೀಘ್ರವಾಗಿ ನ್ಯಾಯ ದೊರಕಿಸಲು ಇರುವಂತಹ ನ್ಯಾಯಾಲಯಗಳು ಲೋಕ ಅದಾಲತ್ ನ್ಯಾಯಾಲಯಗಳು ಅಂತ ಕರಿತೀವಿ. ಇವನ್ನ ಸ್ಥಾಪನೆ ಮಾಡಿರುವಂತಹ ಉದ್ದೇಶ ಶೀಘ್ರವಾಗಿ ವ್ಯಾಜ್ಯಗಳನ್ನು ವಿಲೇವಾರಿ ಮಾಡುವಂಥದ್ದು. ಮಂಜೂರಾದ ಹಣಕಾಸು ಮಸೂದೆ ಶಾಸನವಾಗಬೇಕಾದರೆ ಈ ಕೆಳಗಿನ ಯಾರ ಸಹಿ ಅವಶ್ಯಕವಾಗಿದೆ? ಹಣಕಾಸು ಮಸೂದೆ ಶಾಸನವಾಗಿ
ಜಾರಿಗೆ ಬರಬೇಕಾದರೆ ರಾಷ್ಟ್ರಪತಿಯವರ ಸಹಿ ಅವಶ್ಯಕವಾಗಿದೆ. ನೌಕಾಪಡೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುವರು? ನೌಕಾಪಡೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರೀತಾರೆ. ಇನ್ನು ವಾಯುಪಡೆಯ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಭೂಸೇನಾ ಮುಖ್ಯಸ್ಥರನ್ನ ಕಮಾಂಡೆಂಟ್ ಅಂತ ಕರೆಯುವರು. ಯಾವ ತಿದ್ದುಪಡಿಯ ಅನ್ವಯ ಶಿಕ್ಷಣವನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ? 93ನೇ ತಿದ್ದುಪಡಿಯನ್ನ ಮಾಡುವ ಮೂಲಕ ಶಿಕ್ಷಣವನ್ನ ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ. ಭಾರತದ ಸಂಚಿತ ನಿಧಿಯನ್ನು ಬಳಸಲು ಯಾರ ಅನುಮತಿ ಅವಶ್ಯಕವಾಗಿರುತ್ತದೆ? ರಿಸರ್ವ್ ಬ್ಯಾಂಕ್, ಆಡಿಟರ್ ಜನರಲ್, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ. ರಾಷ್ಟ್ರಪತಿಗಳ ಅನುಮತಿ ಅತ್ಯಂತ ಅವಶ್ಯಕವಾಗಿರುತ್ತೆ. ಕನ್ಸಾಲಿಡೇಟೆಡ್ ಫಂಡ್ ಅಂತ ಕರಿತೀವಿ, ಸಂಚಿತ ನಿಧಿ. ಸೊ ಇದರ ಬಳಕೆಯನ್ನು ಮಾಡಬೇಕು ಸರ್ಕಾರ ಅಂತೇಳಿದ್ರೆ ಇದಕ್ಕೆ ರಾಷ್ಟ್ರಪತಿಯವರ ಒಂದು ಒಪ್ಪಿಗೆ ಅಥವಾ ಅನುಮತಿ ಅನಿವಾರ್ಯವಾಗಿರುತ್ತದೆ. ರಾಷ್ಟ್ರಪತಿ ಚುನಾವಣೆಗೆ ನಿಲ್ಲುವ ಅಭ್ಯರ್ಥಿಯ ನಾಮಪತ್ರಕ್ಕೆ ಎಷ್ಟು ಜನ ಸೂಚಕರು ಸಹಿಯನ್ನು ಹಾಕಬೇಕು? 25, 50, 40, 10. ಸರಿಯಾದಂತಹ ಆಯ್ಕೆ 50 ಜನರು ಅವರ ನಾಮಪತ್ರಕ್ಕೆ ಸೂಚಕನಾಗಿ ಸಹಿಯನ್ನು ಹಾಕಬೇಕು. 15,000 ರೂಪಾಯಿ ಠೇವಣಿಯನ್ನು ಅವರು ಇಡಬೇಕಾಗುತ್ತೆ ಚುನಾವಣೆಯ ಸಂದರ್ಭದಲ್ಲಿ, ಚುನಾವಣೆಗೆ ನಿಲ್ಲಬೇಕಾದ್ರೆ. ಇನ್ನು ಅರ್ಹತೆಗಳಲ್ಲಿ ನೋಡಿದಾಗ ಬಹುಮುಖ್ಯವಾದಂಥ ಪ್ರಶ್ನೆ ಕೆಲವೊಮ್ಮೆ ಕೇಳ್ತಾರೆ, ಇವರಿಗೆ ಕನಿಷ್ಠ ವಯೋಮಿತಿ ಎಷ್ಟು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಅಂತ? 35 ವರ್ಷ ವಯಸ್ಸು ಹೊಂದಿರಬೇಕು. ಸಂವಿಧಾನದ 61ನೇ ವಿಧಿಯು ಯಾವ ವಿಷಯದ ಬಗ್ಗೆ ತಿಳಿಸುತ್ತದೆ? ರಾಷ್ಟ್ರಪತಿಯವರ ಪದಚ್ಯುತಿ ಅಥವಾ ಮಹಾಭಿಯೋಗಕ್ಕೆ ಸಂಬಂಧಿಸಿದಂತೆ ತಿಳಿಸುತ್ತದೆ. ಅಂದರೆ ಅರ್ಥ, ರಾಷ್ಟ್ರಪತಿಯವರನ್ನು ಅವರ ಹುದ್ದೆಯಿಂದ ವಜಾ ಮಾಡುವಂಥ ಪ್ರಕ್ರಿಯೆಯನ್ನು ಮಹಾಭಿಯೋಗ ಅಂತ ಕರಿತೀವಿ. ಸೊ ಇದರ ಬಗ್ಗೆ ಸಂವಿಧಾನದ 61ನೇ ವಿಧಿಯಲ್ಲಿ ವಿವರಣೆಯನ್ನು ನೀಡಲಾಗಿದೆ. ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರಬೇಕು ಎಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು? 60, 61, 62, 63. 63ನೆಯ ವಿಧಿ. ಸೊ ಇದು ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಹೊಂದಿರತಕ್ಕದ್ದು ಎನ್ನುವಂಥ ಮಾಹಿತಿಯನ್ನು ತಿಳಿಸುತ್ತದೆ. ಭಾರತ ಸಂವಿಧಾನದ ಪ್ರಕಾರ ಉಪರಾಷ್ಟ್ರಪತಿಗೆ ರಾಷ್ಟ್ರಪತಿಯ ನಂತರದ ಸ್ಥಾನವನ್ನು ಕಲ್ಪಿಸಲಾಗಿದೆ. ಸಂಸತ್ತಿನ ಅಧಿವೇಶನವನ್ನು ಕರೆಯುವ, ಮುಂದೂಡುವ ಮತ್ತು ವಿಸರ್ಜಿಸುವ ಅಧಿಕಾರವನ್ನು ಯಾರು ಹೊಂದಿದ್ದಾರೆ? ಆಯ್ಕೆ 4, ರಾಷ್ಟ್ರಪತಿಗಳು ಈ ಅಧಿಕಾರವನ್ನು ಹೊಂದಿದ್ದಾರೆ. ರಾಷ್ಟ್ರಪತಿಗಳ ಈ ಅಧಿಕಾರವನ್ನು ಶಾಸಕಾಂಗೀಯ ಅಧಿಕಾರ ಅಂತ ಕರಿತೀವಿ. ಸಂಸತ್ತಿನ ಅಧಿವೇಶನವನ್ನು ಕರೆಯುವಂತಹ, ಮುಂದೂಡುವಂತಹ ಅಥವಾ ಆ ಅಧಿವೇಶನವನ್ನು ವಿಸರ್ಜಿಸುವಂತಹ ಅಧಿಕಾರವನ್ನು ಸಮೇತ ಹೊಂದಿದ್ದಾರೆ. ಇನ್ನು ಅಧಿವೇಶನ ಇಲ್ಲದೇ ಇದ್ದಾಗ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂತಹ ಅಧಿಕಾರವನ್ನು ಕೂಡ ರಾಷ್ಟ್ರಪತಿ ಹೊಂದಿದ್ದಾರೆ. ಪ್ರಧಾನಮಂತ್ರಿ ನೇಮಕದ ಬಗ್ಗೆ ವಿವರಿಸುವಂತಹ ವಿಧಿ ಯಾವುದು? 73, 75, 74, 70. 75ನೇ ವಿಧಿ ಏನಿದೆ ಇದು ಪ್ರಧಾನಮಂತ್ರಿಗಳ ನೇಮಕದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಅತಿ ಹೆಚ್ಚು ಪ್ರಧಾನಮಂತ್ರಿಗಳನ್ನು ನೀಡಿದ ರಾಜ್ಯ ಯಾವುದು? ಅಂದರೆ ಯಾವ ರಾಜ್ಯಗಳಿಂದ ಹೆಚ್ಚು ಜನರು ಆಯ್ಕೆಯಾಗಿದ್ದಾರೆ ಪ್ರಧಾನಮಂತ್ರಿಗಳಾಗಿ ಅಂತ ಹೇಳಿದರೆ ಉತ್ತರ ಪ್ರದೇಶ. ಒಟ್ಟು 8 ಜನ ಪ್ರಧಾನಮಂತ್ರಿಗಳು ಉತ್ತರ ಪ್ರದೇಶದಿಂದ ಆಯ್ಕೆಯಾಗಿದ್ದಾರೆ. 79ನೇ ವಿಧಿ ಅನ್ವಯ ಸಂಸತ್ತು ಯಾರನ್ನು ಒಳಗೊಂಡಿದೆ? ಅಂದರೆ ಸಂಸತ್ತಿನ ಭಾಗಗಳು ಯಾರ್ಯಾರನ್ನು ಒಳಗೊಂಡಿದೆ? ರಾಜ್ಯಸಭೆ, ಲೋಕಸಭೆ ಮತ್ತು ರಾಷ್ಟ್ರಪತಿ. ಸೊ ಇವು ಮೂವರನ್ನು ಒಳಗೊಂಡಂತೆ ಸಂಸತ್ತು ರಚನೆಯಾಗಿದೆ. 17ನೇ ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಎಷ್ಟು ಲೋಕಸಭಾ ಸದಸ್ಯರಿದ್ದಾರೆ? SC 86 ಜನ. ಹಾಗೆಯೇ ST ಪಂಗಡಕ್ಕೆ ಸೇರಿದಂತಹ ಒಟ್ಟು ಎಂಪಿಗಳ ಸಂಖ್ಯೆ 52. ಪರಿಶಿಷ್ಟ ಜಾತಿಯಿಂದ 86 ಜನ, ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು 52 ಜನರು ಇದರಲ್ಲಿ ಇದ್ದಾರೆ. ಸಂವಿಧಾನದ 93ನೇ ವಿಧಿಯು ಯಾವುದರ ಬಗ್ಗೆ ತಿಳಿಸುತ್ತದೆ? ಲೋಕಸಭಾ ಸದಸ್ಯರಲ್ಲಿ ಒಬ್ಬರು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಆಯ್ಕೆ ಮಾಡುವ ಬಗ್ಗೆ ತಿಳಿಸುತ್ತದೆ. ಸೊ ಲೋಕಸಭೆಯಲ್ಲಿ ಆಯ್ಕೆಯಾದಂಥ ಸದಸ್ಯರಲ್ಲಿ ಒಬ್ಬರನ್ನ ಸ್ಪೀಕರನ್ನಾಗಿ ಮತ್ತೊಬ್ಬರನ್ನ ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯ ಬಗ್ಗೆ ಸಂವಿಧಾನದ 93ನೇ ವಿಧಿ ನಮಗೆ ತಿಳಿಸುತ್ತದೆ. ಲೋಕಸಭೆಯ ಪ್ರಥಮ ಅವಧಿ ಯಾವುದು? ಅಂದರೆ ಲೋಕಸಭೆಯ ಅಧಿವೇಶನ ನಡೆಯುತ್ತಲ್ಲ, ಆ ಅಧಿವೇಶನದಲ್ಲಿ ನಡೆಯುವಂಥ ಪ್ರಥಮ ಅವಧಿಯನ್ನು ಏನೆಂದು ಕರೆಯುತ್ತಾರೆ? ಶೂನ್ಯ ವೇಳೆ, ಚರ್ಚಾ ಅವಧಿ, ಕಲಾಪ ಅವಧಿ, ಪ್ರಶ್ನೋತ್ತರ ಅವಧಿ.
ಆಯ್ಕೆ 4 ಪ್ರಶ್ನೋತ್ತರ ಅವಧಿ ಅಂತ ಕರಿತೀವಿ. ಏನಿದು ಪ್ರಶ್ನೋತ್ತರ ಅವಧಿ ಅಂದರೆ ಸಂಸತ್ತಿನ ಅಧಿವೇಶನ ಪ್ರಶ್ನೋತ್ತರ ಅವಧಿಯೊಂದಿಗೆ ಪ್ರಾರಂಭವಾಗುತ್ತೆ. ಇಲ್ಲಿ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಸರ್ಕಾರದ ಆಗುಹೋಗುಗಳನ್ನು ಪರೀಕ್ಷಿಸಲಾಗುತ್ತದೆ. ಇದು ಲೋಕಸಭೆಯ ಪ್ರಥಮ ಅವಧಿಯಾಗಿದೆ. ಲೋಕಸಭೆಯ ಕಲಾಪ ನಡೆಯಲು ಕನಿಷ್ಠ ಕೋರಂ ಎಷ್ಟಿರಬೇಕು ಅಂದರೆ ಎಷ್ಟು ಜನ ಸದಸ್ಯರು ಹಾಜರಿರಬೇಕು? ಕನಿಷ್ಠ 1/10 ಅಂದರೆ ಒಟ್ಟು ಸದನದ ಸದಸ್ಯರ ಸಂಖ್ಯೆ ಎಷ್ಟಿದೆಯೋ ಅದರಲ್ಲಿ 1/10 ಸದಸ್ಯರಿದ್ದರೆ ಸಾಕು ಕಲಾಪವನ್ನು ನಡೆಸುವರು. ಸಂಸತ್ತಿನ ಸದಸ್ಯರಿಗೆಲ್ಲ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು? ರಾಷ್ಟ್ರಪತಿಗಳು, ಸಭಾಪತಿ ಅಥವಾ ಹಂಗಾಮಿ ಸಭಾಪತಿ, ಉಪಸಭಾಪತಿ, ಪ್ರಧಾನಮಂತ್ರಿ. ಆಯ್ಕೆ 2 ಸಭಾಪತಿ ಅಥವಾ ಹಂಗಾಮಿ ಸಭಾಪತಿಯಾಗಿ ಯಾರಿರ್ತಾರೋ ಅವರು ಸಂಸತ್ತಿನ ಎಲ್ಲ ಸದಸ್ಯರಿಗೂ ಸಮೇತ ಸದನದಲ್ಲಿ ಪ್ರಮಾಣ ವಚನವನ್ನು ಬೋಧಿಸುವರು. ಮಸೂದೆಯು ಸಾಮಾನ್ಯ ಮಸೂದೆ ಅಥವಾ ಹಣಕಾಸಿನ ಮಸೂದೆ ಎಂದು ನಿರ್ಧರಿಸುವವರು ಯಾರು? ಲೋಕಸಭಾ ಸ್ಪೀಕರ್ ಅಥವಾ ಲೋಕಸಭಾ ಸಭಾಪತಿ ಏನಿರ್ತಾರೆ ಇವರ ಕಾರ್ಯಗಳಲ್ಲಿ ಯಾವುದೇ ಒಂದು ಮಸೂದೆಯ ಮಂಡನೆಯಾಗೋದಕ್ಕಿಂತ ಮುಂಚೆ ಅದು ಸಾಮಾನ್ಯ ಮಸೂದೆಯೇ ಅಥವಾ ಹಣಕಾಸಿನ ಮಸೂದೆಯೇ ಅಂತ ನಿರ್ಧರಿಸುವಂತಹ ಅಧಿಕಾರವನ್ನು ಇವರು ಹೊಂದಿದ್ದಾರೆ. ಸ್ಪೀಕರ್ಗೆ ಇರುವಂಥ ವಿಶೇಷ ಅಧಿಕಾರ ಯಾವುದು? ಇವರಿಗೆ ಮತದಾನದ ಹಕ್ಕು ಇಲ್ಲ. ಆದರೆ ಮಸೂದೆ ಪರ ಅಥವಾ ವಿರುದ್ಧ ಸಮಮತ ಬಂದಾಗ ನಿರ್ಣಾಯಕ ಮತ ಚಲಾಯಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಸೊ ಯಾವುದೋ ಒಂದು ಮಸೂದೆಗೆ ಈಗ ಅದು ಅಂಗೀಕಾರಕ್ಕೋಸ್ಕರ ಮತದಾನಕ್ಕೆ ಹಾಕಲಾಗುತ್ತೆ. ಆ ಸಂದರ್ಭದಲ್ಲಿ ಆ ಮಸೂದೆಯ ಪರವಾಗಿರ್ಬೋದು ಅಥವಾ ವಿರುದ್ಧವಾಗಿರ್ಬೋದು, ಸಮಮತಗಳು ಬಂದಾಗ, ಎರಡೂ ಕಡೆ ಈಕ್ವಲ್ ಆಗಿ ಮತಗಳು ಬಂದಾಗ ಆಗ ಸ್ಪೀಕರ್ ತಮ್ಮ ನಿರ್ಣಾಯಕ ಮತವನ್ನು ಚಲಾಯಿಸುವಂಥ ಅಧಿಕಾರವನ್ನು ಹೊಂದಿದ್ದಾರೆ. ಕೇಂದ್ರ ಸರ್ಕಾರದ ಕಾನೂನು ಸಲಹೆಗಾರರು ಯಾರು? ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕರಿತೀವಿ, AG. ಸೊ ಇವರು ಕೇಂದ್ರ ಸರ್ಕಾರದ ಕಾನೂನು ಸಲಹೆಗಾರರಾಗಿರುತ್ತಾರೆ. ಹಾಗೆಯೇ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿಯೂ ಸಮೇತ ಇವರೇ ಆಗಿರುತ್ತಾರೆ. ಸುಪ್ರೀಂ ಕೋರ್ಟ್ನ ಇತರೆ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು? ಮುಖ್ಯ ನ್ಯಾಯಮೂರ್ತಿಗಳಿಗೆ ರಾಷ್ಟ್ರಪತಿಗಳು ಬೋಧಿಸ್ತಾರೆ. ಆದರೆ ಇತರೆ ನ್ಯಾಯಾಧೀಶರು, ಇನ್ನುಳಿದಂಥ ನ್ಯಾಯಾಧೀಶರುಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು? ಆಯ್ಕೆ 2 ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿರ್ತಾರೆ ಇವರು ಇತರೆ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸುವರು. ಮಹಾಲೆಕ್ಕ ಪರಿಶೋಧಕರು ಕೊಟ್ಟ ವರದಿಯನ್ನು ಪರಿಶೀಲನೆಯನ್ನು ಮಾಡುವವರು ಯಾರು? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಇರುತ್ತೆ. ಇದು 22 ಸದಸ್ಯರನ್ನು ಒಳಗೊಂಡಿದ್ದು 15 ಸದಸ್ಯರು ಲೋಕಸಭೆಯಿಂದ 7 ಸದಸ್ಯರು ರಾಜ್ಯಸಭೆಯಿಂದ ನೇಮಕವಾಗಿರ್ತಾರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ. ಇವರ ಬಹುಮುಖ್ಯ ಕಾರ್ಯ ಮಹಾಲೆಕ್ಕ ಪರಿಶೋಧಕರು ಕೊಟ್ಟಂತಹ ವರದಿಯನ್ನು ಪರಿಶೀಲನೆ ಮಾಡುವುದು. ರಾಜ್ಯದ ಎಲ್ಲ ಕಾರ್ಯಾಂಗೀಯ ಕಾರ್ಯಗಳು ಯಾರ ಹೆಸರಿನಲ್ಲಿ ನಡೆಯುತ್ತವೆ? ಆಯ್ಕೆಗಳು ರಾಜ್ಯಪಾಲರು, ಮುಖ್ಯಮಂತ್ರಿ, ಮುಖ್ಯ ಕಾರ್ಯದರ್ಶಿಗಳು, ಸಭಾಪತಿ. ಆಯ್ಕೆ 1 ರಾಜ್ಯಪಾಲರ ಹೆಸರಿನಲ್ಲಿ ರಾಜ್ಯದ ಎಲ್ಲ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳು ಜರುಗುತ್ತವೆ. ಸಂವಿಧಾನದ 175ನೇ ವಿಧಿ ಯಾವ ವಿಷಯವನ್ನು ತಿಳಿಸುತ್ತದೆ? ರಾಜ್ಯಪಾಲರು ಶಾಸಕಾಂಗದಲ್ಲಿ ಭಾಷಣ ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ ಎನ್ನುವಂಥದ್ದು 175ನೇ ವಿಧಿಯ ವಿವರಣೆಯಾಗಿದೆ. 153ನೇ ವಿಧಿ ರಾಜ್ಯಕ್ಕೆ ರಾಜ್ಯಪಾಲರು ಇರಬೇಕು ಎಂದು ತಿಳಿಸುತ್ತದೆ. 155ನೇ ವಿಧಿ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಎನ್ನುವಂಥದ್ದು. 156ನೇ ವಿಧಿ ರಾಜ್ಯಪಾಲರ ಅಧಿಕಾರಾವಧಿಯ ಕುರಿತು ಮಾಹಿತಿಯನ್ನು ನಮಗೆ ತಿಳಿಸುತ್ತದೆ. ರಾಜ್ಯಕ್ಕೆ ಒಂದು ಉಚ್ಚ ನ್ಯಾಯಾಲಯ ಹೊಂದಿರಬೇಕು ಎಂದು ಸೂಚಿಸುವಂತಹ ವಿಧಿ ಯಾವುದು? ಹೈಕೋರ್ಟ್ನ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು. 214ನೇ ವಿಧಿ. ಸೊ ಇದು ರಾಜ್ಯಕ್ಕೆ ಒಂದು ಹೈಕೋರ್ಟನ್ನು ಹೊಂದಿರಬೇಕು ಎನ್ನುವಂಥ ಮಾಹಿತಿಯನ್ನು ತಿಳಿಸುತ್ತದೆ. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ಮತ್ತು ಚಿಹ್ನೆಗಳನ್ನು ನೀಡುವಂಥ ಅಧಿಕಾರ ಯಾರಿಗಿದೆ? ಸೊ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಮಾನ್ಯತೆಯನ್ನು ನೀಡುವುದಿರ್ಬೋದು, ಆ ರಾಜಕೀಯ ಪಕ್ಷಕ್ಕೆ ತನ್ನದೇ ಆದಂಥ ಚಿಹ್ನೆಗಳನ್ನು ನೀಡುವಂತಹ ಅಧಿಕಾರವನ್ನು ಹೊಂದಿರುವುದು ಕೇಂದ್ರ ಚುನಾವಣಾ ಆಯೋಗ. ಕೇಂದ್ರ ಮಂತ್ರಿಮಂಡಲವನ್ನು ಯಾರು ನೇಮಕ ಮಾಡುವರು? ಪ್ರಧಾನಮಂತ್ರಿಯ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡುವರು. ಇದಕ್ಕೆ ಸರಿ ಉತ್ತರ ರಾಷ್ಟ್ರಪತಿಗಳು. ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಹೇಗಪ್ಪ ಅಂದರೆ ಪ್ರಧಾನಮಂತ್ರಿಯವರು ಶಿಫಾರಸ್ಸನ್ನು ಮಾಡ್ತಾರೆ, ಇಂತಿಂಥರನ್ನ ಅಂತೇಳಿ ಮಂತ್ರಿಗಳ ಪಟ್ಟಿಯನ್ನು ಕಳಿಸ್ಕೊಡ್ತಾರೆ. ಅದರಂತೆ ಅವರು
ನೇಮಕವನ್ನು ಮಾಡುವಂಥವರು ರಾಷ್ಟ್ರಪತಿಯಾಗಿರ್ತಾರೆ. ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ಯಾರಿಗೆ ವಹಿಸಲಾಗಿದೆ? ರಾಜ್ಯಪಾಲರು. ಸಂವಿಧಾನದ 154ನೇ ವಿಧಿಯ ಅನ್ವಯ ಒಂದು ರಾಜ್ಯದ ಎಲ್ಲ ಕಾರ್ಯಾಂಗ ಅಧಿಕಾರಗಳೇನಿದ್ದಾವೆ ಅವು ರಾಜ್ಯಪಾಲರ ಹೆಸರಿನಲ್ಲಿ ನಡೆಯುತ್ತವೆ. ಭಾರತದ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು? ನವೆಂಬರ್ 26, 1949. ಭಾರತ ಸಂವಿಧಾನವು ಸುಮಾರು 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ರಚನೆ ಮಾಡಿದ ನಂತರ ಅದನ್ನು ಅಂಗೀಕಾರ ಅಥವಾ ಒಪ್ಪಿಕೊಂಡಂತಹ ವರ್ಷ ನವೆಂಬರ್ 26, 1949. ಆದ್ದರಿಂದ ಆ ನವೆಂಬರ್ 26 ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಆದರೆ ಅಧಿಕೃತವಾಗಿ ಜಾರಿಗೆ ಬಂದಿದ್ದು ಜನವರಿ 26, 1950. ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು? 1984ರಲ್ಲಿ ಕರ್ನಾಟಕದಲ್ಲಿ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬರುತ್ತೆ. ಅದಾದ ನಂತರ ಲೋಕಾಯುಕ್ತ ಸಂಸ್ಥೆ ಬೆಂಗಳೂರಿನಲ್ಲಿ 1985ರಲ್ಲಿ ಸ್ಥಾಪನೆಯಾಯಿತು. ಒಂದು ರಾಜ್ಯ ಸರ್ಕಾರವು ಆಯೋಜಿಸುವ ಲಾಟರಿಗಳು ಯಾವ ಪಟ್ಟಿಯ ಅಡಿಯಲ್ಲಿ ಬರುತ್ತವೆ? ಇದು ಕೇಂದ್ರ ಪಟ್ಟಿಯ ಅಡಿಯಲ್ಲಿ ಬರುವಂತದ್ದು. ಸಂವಿಧಾನದ 246ನೇ ವಿಧಿಯನ್ವಯ ಭಾರತ ಕಾರ್ಯಾಂಗದ ಕಾರ್ಯಗಳನ್ನು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳಾಗಿ ಹಂಚಿಕೆ ಮಾಡಲಾಗಿದೆ. ಅದರಲ್ಲಿ ಒಂದು ರಾಜ್ಯ ಸರ್ಕಾರವು ನಿರ್ವಹಿಸುವಂತಹ ಲಾಟರಿ ವ್ಯವಸ್ಥೆ ಏನಿದೆ ಇದು ಕೇಂದ್ರ ಪಟ್ಟಿಯ ಅಡಿಯಲ್ಲಿ ಬರುವಂತಹ ವಿಷಯವಾಗಿದೆ. ಭಾರತದ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲಿ ಸ್ಥಾಪಿಸಲಾಯಿತು? ತಮಿಳುನಾಡಿನ ಪ್ರಾಚೀನ ರಾಜಧಾನಿ ಮದ್ರಾಸ್, ಈಗ ಅದನ್ನು ಚೆನ್ನೈ ಅಂತ ಕರೀತಾರೆ, ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಥಾಪನೆಯಾಯಿತು ಬ್ರಿಟಿಷರ ಕಾಲಾವಧಿಯಲ್ಲಿ. 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಪೋಷಕರ ಆದ್ಯ ಕರ್ತವ್ಯವಾಗಿದೆ ಎಂಬುದು ಎಷ್ಟನೇ ಮೂಲಭೂತ ಕರ್ತವ್ಯವಾಗಿದೆ? 11ನೇ ಮೂಲಭೂತ ಕರ್ತವ್ಯ. ಪ್ರಾರಂಭದಲ್ಲಿ 10 ಮೂಲಭೂತ ಕರ್ತವ್ಯಗಳಿದ್ವು. 2002ರಲ್ಲಿ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ತರುವುದರ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸೇರ್ಪಡೆ ಮಾಡಲಾಯಿತು. ಆ ಮೂಲಕವಾಗಿ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಪೋಷಕರ ಆದ್ಯ ಕರ್ತವ್ಯ ಎನ್ನುವಂಥದ್ದನ್ನು ಸೇರ್ಪಡೆ ಮಾಡಲಾಗಿದೆ. ಉಪರಾಷ್ಟ್ರಪತಿಯವರನ್ನು ಯಾರು ಆಯ್ಕೆ ಮಾಡುತ್ತಾರೆ? ಸಂಸತ್ತಿನ ಸದಸ್ಯರನ್ನು ಒಳಗೊಂಡ ಚುನಾವಣಾ ಕಾಲೇಜು ಏನಿದೆ ಅವರು ಉಪರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡುತ್ತಾರೆ. ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯವರನ್ನು ಯಾವ ರೀತಿಯ ಅಧಿಕಾರದಿಂದ ತೆಗೆದುಹಾಕುವರು? ಮಹಾಭಿಯೋಗ ಪ್ರಕ್ರಿಯೆ ಅಂತ ಕರಿತೀವಿ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಯಾವ ರೀತಿ ಮಹಾಭಿಯೋಗವನ್ನ ಮಾಡೋದ್ರ ಮೂಲಕ ಅಧಿಕಾರದಿಂದ ತೆಗಿತಾರೋ ಅದೇ ರೀತಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯವರನ್ನು ಸಮೇತ ತೆಗೆದುಹಾಕುವ ಪ್ರಕ್ರಿಯೆ ಜಾರಿಯಲ್ಲಿದೆ. ಭಾರತೀಯ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ಆರ್ಟಿಕಲ್ನಲ್ಲಿ ನೀಡಲಾಗಿದೆ? 36ನೇ ವಿಧಿಯಿಂದ 51ನೇ ವಿಧಿಗಳೇನಿದ್ದಾವೆ ಇವು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ. ಇವುಗಳು ಒಳಗೊಂಡಿರುವಂತಹ ಭಾಗ ಸಂವಿಧಾನದ 4ನೇ ಭಾಗದಲ್ಲಿ ನಾವು ಇವುಗಳನ್ನು ಕಾಣುತ್ತೇವೆ. ಭಾರತದ ಖಜಾನೆ ಕಾಯುವ ಕಾವಲು ನಾಯಿ ಎಂದು ಯಾವ ಹುದ್ದೆಯನ್ನು ಕರೆಯುವರು? ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರವರನ್ನ ಈ ರೀತಿ ಕರೀತಾರೆ. ಸಂವಿಧಾನದ 148ನೇ ವಿಧಿಯನ್ವಯ ಭಾರತದ CAG ಅವರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಇವರನ್ನು ಖಜಾನೆ ಕಾಯುವ ಕಾವಲು ನಾಯಿ ಎಂದು ಕರೆಯಲಾಗುತ್ತದೆ. ಅಸ್ಪೃಶ್ಯತೆ ನಿರ್ಮೂಲನೆ ಮಾಡುವ ಬಗ್ಗೆ ಆಶಯವನ್ನು ಹೊಂದಿರುವ ಸಂವಿಧಾನದ ವಿಧಿ ಯಾವುದು? ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆ ನಿರ್ಮೂಲನೆ ಮಾಡುವಂತಹ ಆಶಯವನ್ನ ಹೊಂದಿರುವಂತಹ ವಿಧಿಯಾಗಿದೆ. ಚುನಾವಣೆ ಇಲ್ಲದೆ ಆಯ್ಕೆಯಾದ ರಾಷ್ಟ್ರಪತಿ ಯಾರು? ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಜಾಕಿರ್ ಹುಸೇನ್, ನೀಲಂ ಸಂಜೀವ ರೆಡ್ಡಿ. ನೀಡಿರುವಂತವರಲ್ಲಿ ನೀಲಂ ಸಂಜೀವ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾದಂಥ ಭಾರತದ ರಾಷ್ಟ್ರಪತಿಯಾಗಿದ್ದಾರೆ. ಭಾರತದ 6ನೇ ರಾಷ್ಟ್ರಪತಿ 1977ರಿಂದ 1982ರವರೆಗೆ ಇವರು ರಾಷ್ಟ್ರಪತಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದರು. ಯಾವುದೇ ಸಚಿವನ ವಿರುದ್ಧ ಅವಿಶ್ವಾಸ ನಿರ್ಣಯ ಅನುಮೋದಿಸಲ್ಪಟ್ಟರೆ ಏನು ಮಾಡಬೇಕು? ಆ ಸಂದರ್ಭದಲ್ಲಿ ಲೋಕಸಭೆಯನ್ನೇ ವಿಸರ್ಜಿಸಬೇಕು, ಸಂಬಂಧಪಟ್ಟ ಮಂತ್ರಿ ರಾಜೀನಾಮೆ ನೀಡಬೇಕು, ಇಡೀ ಸಚಿವ ಸಂಪುಟ ರಾಜೀನಾಮೆಯನ್ನು ನೀಡಬೇಕು. ಸರಿಯಾದ ಕ್ರಮ ಸಂಬಂಧಪಟ್ಟಂತಹ ಮಂತ್ರಿ ರಾಜೀನಾಮೆಯನ್ನು ನೀಡಬೇಕು. ಅಂದರೆ ಯಾವುದೇ ಒಬ್ಬ ಮಂತ್ರಿಯ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯ ಅನುಮೋದಿಸಲ್ಪಟ್ಟರೆ ಆ ಸಂಬಂಧಪಟ್ಟಂತಹ ಸಚಿವ ಏನಿದ್ದಾನೆ ಆತ ರಾಜೀನಾಮೆಯನ್ನು ನೀಡಬೇಕು.
ಮೂಲಭೂತ ಹಕ್ಕುಗಳ ಜಾರಿಗಾಗಿ ರಿಟ್ಗಳನ್ನು ಹೊರಡಿಸುವವರು ಯಾರು? ರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ಸರಿಯಾದಂಥದ್ದು 2 ಮತ್ತು 3 ಆಯ್ಕೆ ಅಂತ ಕೊಟ್ಟಿದ್ದಾರೆ. ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಈ ಒಂದು ಅಧಿಕಾರ ಇದೆ ಆರ್ಟಿಕಲ್ 32 ಪ್ರಕಾರ. ಲೋಕಸಭಾ ಸದಸ್ಯ ಕೆಳಗಿನ ಯಾರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕು? ಸ್ಪೀಕರ್ಗೆ. ಆ ಲೋಕಸಭಾ ಸ್ಪೀಕರ್ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತಹ ಲೋಕಸಭಾ ಸದಸ್ಯರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡುವಂಥ ಸಂದರ್ಭದಲ್ಲಿ ಸ್ಪೀಕರ್ಗೆ ಅವರು ರಾಜೀನಾಮೆಯನ್ನು ಸಲ್ಲಿಸಬಹುದು. ಈ ಕೆಳಗಿನ ಯಾವುದು ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಿದ್ದಲ್ಲ? ಲೋಕಲ್ ಗವರ್ನಮೆಂಟ್ಸ್ ಅಂತ ಕರಿತೀವಿ. ಸಾರ್ವಜನಿಕ ಆರೋಗ್ಯ, ನೈರ್ಮಲ್ಯ, ಕಾನೂನು ವ್ಯವಸ್ಥೆಯ ನಿರ್ವಹಣೆ. ನೀಡಿರುವಂಥ 3 ಅಂಶಗಳಲ್ಲಿ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಡದೇ ಇರುವಂಥದ್ದು ಕಾನೂನು ವ್ಯವಸ್ಥೆಯ ನಿರ್ವಹಣೆ ಇವರ ವ್ಯಾಪ್ತಿಗೆ ಬರುವುದಿಲ್ಲ. ಭಾರತ ಸಂವಿಧಾನದ 8ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? ಭಾಷೆಗಳ ಪಟ್ಟಿಗೆ ಸಂಬಂಧಿಸಿದೆ. ಅಂದರೆ ಅಧಿಕೃತ ಭಾಷೆಗಳು ಯಾವುವು ಅಂತ ಸಂವಿಧಾನದ ಅಡಿಯಲ್ಲಿ ಘೋಷಣೆಯನ್ನು ಮಾಡಲಾಗಿದೆ. ಅದರಂತೆ ಒಟ್ಟು 22 ಭಾಷೆಗಳು ಪ್ರಸ್ತುತ ಇದ್ದಾವೆ. ಅಸ್ಸಾಮಿ, ಬೆಂಗಾಲಿ, ಬೋಡೋ, ಡೋಗ್ರಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮೈಥಿಲಿ, ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಳಿ, ಒರಿಯಾ, ಪಂಜಾಬಿ, ಸಂಸ್ಕೃತ, ಸಂಥಾಲಿ, ಸಿಂಧಿ, ತಮಿಳ್, ತೆಲುಗು ಮತ್ತು ಉರ್ದು. ಹೊಂದಿಸಿ ಬರೆಯಿರಿ. ಅಂದರೆ ನಮ್ಮ ಸಂವಿಧಾನಕ್ಕೆ ಬಳಕೆ ಮಾಡಿಕೊಳ್ಳುವಂಥ ಅಂಶಗಳು ಯಾವ್ಯಾವ ದೇಶಗಳಿಂದ ಪಡೆದಿದ್ದಾರೆ ಅಂತ ಕೆಲವು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಜಪಾನ್, ಐರ್ಲೆಂಡ್, ಆಸ್ಟ್ರೇಲಿಯಾ ಮತ್ತು USA. ಸೊ ಇವುಗಳಿಂದ ಪಡೆದಿರುವಂಥ ಅಂಶಗಳನ್ನು ಸರಿಯಾಗಿ ಹೊಂದಿಸಿದರೆ 1 ಜಪಾನ್ಗೆ ಕಾನೂನಿನ ಪ್ರಕ್ರಿಯೆ, ಐರ್ಲೆಂಡ್ನಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಪಡೆದಿದ್ದಾರೆ. ಹಾಗೆಯೇ ಆಸ್ಟ್ರೇಲಿಯಾದಿಂದ ಸಮವರ್ತಿ ಪಟ್ಟಿಯನ್ನು, ಅಮೆರಿಕ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳನ್ನು ನಾವು ಎರವಲಾಗಿ ಪಡೆದುಕೊಂಡಿದ್ದೇವೆ. ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು? 6 ವರ್ಷ ಅಥವಾ 62 ವರ್ಷ ವಯೋಮಿತಿ. ಅಂದರೆ ಅವರ ಅಧಿಕಾರವನ್ನು ವಹಿಸಿಕೊಂಡು 6 ವರ್ಷದವರೆಗೂ ಅವರ ಅಧಿಕಾರಾವಧಿ ಇರುತ್ತೆ, ಅಥವಾ ಅವರ ವಯೋಮಿತಿ 62 ವರ್ಷ ಆಗುವವರೆಗೂ ಅವರ ಅಧಿಕಾರದಲ್ಲಿರ್ತಾರೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಒಂದು ಅಧಿಕಾರಾವಧಿ 65 ವರ್ಷಗಳವರೆಗೂ ಇರುತ್ತೆ ಅವರ ವಯೋಮಿತಿ. ಪಂಚಾಯತ್ ರಾಜ್ ವ್ಯವಸ್ಥೆಯು ಆಧರಿಸಿರುವ ತತ್ವ ಯಾವುದು? ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಅಂತ ಕರಿತೀವಿ. ಆ ಒಂದು ತತ್ವದ ಅಡಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ಭಾರತದಲ್ಲಿ ತರಲಾಗಿದೆ. ಈ ಕೆಳಗಿನ ಯಾವುದು ಅಖಿಲ ಭಾರತ ಸೇವೆಗಳ ಗುಂಪಿಗೆ ಸೇರುವುದಿಲ್ಲ? ಆಯ್ಕೆ 4 ಭಾರತೀಯ ವಿದೇಶಾಂಗ ಸೇವೆ. ಇದು ಅಖಿಲ ಭಾರತ ಸೇವೆಗಳ ಗುಂಪಿಗೆ ಸೇರುವುದಿಲ್ಲ. ಇನ್ನುಳಿದಂತೆ ಭಾರತೀಯ ಆಡಳಿತ ಸೇವೆ ಅಂತೇಳಿದರೆ IAS, ಭಾರತೀಯ ಪೊಲೀಸ್ ಸೇವೆ IPS, ಹಾಗೆಯೇ ಭಾರತೀಯ ಅರಣ್ಯ ಸೇವೆ IFS, ಇವು ಅಖಿಲ ಭಾರತ ಸೇವೆಗಳ ಗುಂಪಿಗೆ ಸೇರುವಂಥ ಪ್ರಮುಖ ಹುದ್ದೆಗಳು. ರಾಜ್ಯ ಪಟ್ಟಿಯಲ್ಲಿರುವಂಥ ಒಟ್ಟು ವಿಷಯಗಳು ಎಷ್ಟು? ಒಟ್ಟು 61. ಕೇಂದ್ರ ಪಟ್ಟಿಯಲ್ಲಿ 100, ರಾಜ್ಯ ಪಟ್ಟಿಯಲ್ಲಿ 61, ಹಾಗೆಯೇ ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳನ್ನು ನಾವು ಕಾಣುತ್ತೇವೆ. ಮತದಾನದ ಹಕ್ಕು ಭಾರತೀಯ ಪೌರನಿಗೆ ಯಾವ ರೀತಿಯ ಹಕ್ಕಾಗಿದೆ? ಮೂಲಭೂತ, ನಾಗರಿಕ, ಕಾನೂನುಬದ್ಧ ಹಕ್ಕು. ಇದಕ್ಕೆ ಕಾನೂನುಬದ್ಧ ಹಕ್ಕು ಅಥವಾ ಲೀಗಲ್ ರೈಟ್ ಅಂತ ಕರಿತೀವಿ. ಈ ಒಂದು ಹಕ್ಕಿನ ಅಡಿಯಲ್ಲಿ ಭಾರತೀಯ ಪೌರರಿಗೆ ಮತದಾನದ ಹಕ್ಕನ್ನು ನೀಡಲಾಗಿದೆ. ಈ ಕೆಳಗಿನ ಯಾವುದು ಸಂವಿಧಾನದ 44ನೇ ತಿದ್ದುಪಡಿ ಮೂಲಕ ಕೇವಲ ಕಾನೂನುಬದ್ಧ ಕಾನೂನಾಗಿ ಮಾರ್ಪಟ್ಟಿತು? ಆಸ್ತಿಯ ಹಕ್ಕು. ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿದ್ದಂಥ ಆಸ್ತಿಯ ಹಕ್ಕನ್ನು ಸಂವಿಧಾನದ 44ನೇ ತಿದ್ದುಪಡಿಯ ಮೂಲಕ ಇದನ್ನು ಕೇವಲ ಕಾನೂನುಬದ್ಧ ಹಕ್ಕಾಗಿ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಬೇರ್ಪಡೆ ಮಾಡಲಾಯಿತು. ಭಾರತದ ಸಂವಿಧಾನದಲ್ಲಿ ಅತಿ ದೀರ್ಘವಾದ ಅನುಚ್ಛೇದ ಯಾವುದು? ಆರ್ಟಿಕಲ್ 243. ಗ್ರಾಮ ಪಂಚಾಯಿತಿ ರಚನೆ, ಅಧಿಕಾರ ವ್ಯಾಪ್ತಿ, ಕರ್ತವ್ಯಗಳ ಬಗ್ಗೆ ವಿವರಿಸುವಂತಹ ಈ ಒಂದು ಸಂವಿಧಾನದ ವಿಧಿ ಏನಿದೆ, ಇಡೀ ಸಂವಿಧಾನದಲ್ಲಿ ಅತಿ ದೀರ್ಘವಾದಂತಹ ಅನುಚ್ಛೇದವಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಷ್ಟು? 75, 80, 224. 75 ಜನ ಸರಿಯಾದಂತಹ ಉತ್ತರ. 1/3 ಭಾಗದಷ್ಟು ಇರಬೇಕು ವಿಧಾನಸಭಾ ಸದಸ್ಯರ ಸಂಖ್ಯೆಗೆ. ಅದರಂತೆ
ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ 75. ಬಲವಂತರಾಯ್ ಮೆಹ್ತಾ ಸಮಿತಿ 1956ರಲ್ಲಿ ನೇಮಕಗೊಂಡಿರುವ ಕಾರಣ. ಯಾವ ಕಾರಣಕ್ಕೆ ಬಲವಂತರಾಯ್ ಮೆಹ್ತಾ ಕಮಿಟಿಯನ್ನು ನೇಮಕ ಮಾಡಲಾಗಿತ್ತು? ಸರಿಯಾದಂಥ ಉತ್ತರ ಪಂಚಾಯತ್ ರಾಜ್ ವ್ಯವಸ್ಥೆ ಸ್ಥಾಪನೆಯನ್ನು ಪರಿಶೀಲನೆಯನ್ನು ಮಾಡುವ ಸಲುವಾಗಿ ಈ ಒಂದು ವರದಿಯನ್ನು ನೇಮಕ ಮಾಡಲಾಗಿತ್ತು. ಬಲವಂತರಾಯ್ ಮೆಹ್ತಾ ಕಮಿಟಿಯನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಅಂತಲೇ ಕರೀತಾರೆ ಬಲವಂತರಾಯ್ ಮೆಹ್ತಾರವರನ್ನ. ಸ್ನೇಹಿತರೆ, ಇದಾಗಿತ್ತು ಟಾಪ್ 100 ಪ್ರಶ್ನೆಗಳ ಒಂದು ಮಾಹಿತಿ ವಿಡಿಯೋ. ಈಗ ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. 1986ರ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬಂದಾಗ ಪ್ರಧಾನಮಂತ್ರಿ ಯಾರಾಗಿದ್ದರು? ಅಂದರೆ 1986ರಲ್ಲಿ ಪ್ರಧಾನಮಂತ್ರಿ ಯಾರಾಗಿದ್ದರು? ಹಾಗೆ ಎರಡನೇ ಪ್ರಶ್ನೆ, ಪ್ರಸ್ತುತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಯಾರು? 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಮೆಗಾ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.